ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ, ಬಲವಾದ ಆಯುಧವೆಂದರೆ ತಾಳ್ಮೆ, ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ, ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು. ವಿಸ್ಮಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂತಹದು. ಬುದ್ಧಿವಂತಿಕೆಗೆ ಪ್ರತಿರೂಪವಾದಂತಹ ಕನ್ಯಾ ರಾಶಿಯವರ ಬಾಲ್ಯ, ಯೌವನ, ವೃದ್ಧಾಪ್ಯ, ನಿಮ್ಮ ಮಕ್ಕಳ ವಿಚಾರಗಳು, ಜೀವನ ಸಂಗಾತಿಯ ಗುಣಗಳು, ನಿಮ್ಮ ಜೀವನದಲ್ಲಿ ಗೋಲ್ಡನ್ ಸಮಯ ಯಾವಾಗ ಪ್ರಾರಂಭವಾಗುತ್ತದೆ ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಕನ್ಯಾ ರಾಶಿಯವರ ಬಾಲ್ಯದ ಬಗ್ಗೆ ನೋಡೋಣ. ಕನ್ಯಾ ರಾಶಿ, ಕಟಕ ರಾಶಿ, ಮೀನರಾಶಿಯವರಿಗೆ ಹೆಚ್ಚು ಶತ್ರುಗಳು ಇರುವುದಿಲ್ಲ. ಯಾಕೆಂದರೆ ನೀವು ಬಹಳ ಶಾಂತ ಸ್ವಭಾವದವರು. ಕನ್ಯಾ ರಾಶಿಯವರು ಚಿಕ್ಕ ಮಕ್ಕಳಿರುವಾಗಲೇ ತುಂಬ ಸರಳ, ಶಾಂತ ಸ್ವಭಾವದವರಾಗಿರುತ್ತೀರಾ. ಎಲ್ಲರ ಜೊತೆ ಬೆರೆಯಲು ಇಷ್ಟಪಡುವುದಿಲ್ಲ. ನಿಮಗೆ ತುಂಬ ಇಷ್ಟ ಆದವರ ಜೊತೆ, ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವಂತಹ ವ್ಯಕ್ತಿಗಳ ಜೊತೆ ಮಾತ್ರ ಬೆರೆಯುತ್ತೀರಾ. ಚಿಕ್ಕ ಮಗುವಿನಿಂದಲೇ ತುಂಬ ಇನ್ನೋಸೆಂಟ್, ಇಂಟೆಲಿಜೆಂಟ್ ಆಗಿ ಇರುತ್ತೀರಾ. ಬಾಲ್ಯದಿಂದಲೇ ನಿಮ್ಮ ವಿದ್ಯಾಭ್ಯಾಸದಲ್ಲಿ, ಓದು ಬರಹದಲ್ಲಿ ಮುಂದಿರುತ್ತೀರಾ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಕ್ರಮೇಣವಾಗಿ ಅಭಿವೃದ್ಧಿಯನ್ನು ಕಾಣುತ್ತೀರಾ. ನಿಮ್ಮ ಶಿಕ್ಷಕರಿಗೆ ನೆಚ್ಚಿನ ಪ್ರಿಯ ವಿದ್ಯಾರ್ಥಿಗಳಾಗಿರುತ್ತೀರಾ. ಚಿಕ್ಕ ಮಗುವಿನಿಂದಲೇ ಟ್ಯಾಲೆಂಟೆಡ್ ಆಗಿರುತ್ತೀರಾ. ನಿಮ್ಮ ಟ್ಯಾಲೆಂಟನ್ನು ಸಮಾಜದವರು, ನಿಮ್ಮ ಶಿಕ್ಷಕರು ಗುರುತಿಸಿ ಅಪ್ರಿಷಿಯೇಟ್ ಮಾಡುತ್ತಾರೆ. ನಿಮ್ಮ ಕುಟುಂಬದವರು ನಿಮ್ಮನ್ನು ಪ್ರಶಂಸೆ ಮಾಡುತ್ತಾರೆ. ಕನ್ಯಾ ರಾಶಿಯವರ ಯೌವನಾವಸ್ಥೆಯ ಜೀವನ ಶೈಲಿಯನ್ನು ನೋಡೋಣ. ಯೌವನಾವಸ್ಥೆಯಲ್ಲಿ ತುಂಬ ಚುರುಕು ಸ್ವಭಾವ, ಚಾಣಾಕ್ಷರಾಗಿರುತ್ತೀರಾ. ನಿಮ್ಮ ಮಾರ್ಕೆಟಿಂಗ್ ಸ್ಕಿಲ್ಸ್, ವೇ ಆಫ್ ಟಾಕಿಂಗ್ ಎಕ್ಸಲೆಂಟ್ ಆಗಿರುತ್ತದೆ. ಮಾತಿನಿಂದಲೇ ಎಲ್ಲರನ್ನೂ ನಿಮ್ಮ ಕಡೆ ಆಕರ್ಷಿಸುತ್ತೀರಾ. ಯಾರ ಬಳಿ ಎಷ್ಟು, ಹೇಗೆ, ಯಾವಾಗ ಮಾತನಾಡಬೇಕು ಎಂಬ ಕಲೆ ನಿಮಗೆ ಗೊತ್ತಿದೆ. ಹೃದಯವೆಂಬ ತಕ್ಕಡಿಯಲ್ಲಿ ಮಾತನ್ನು ಅಳೆದು ತೂಗಿ ಯಾರ ಮನಸ್ಸಿಗೂ ನೋವಾಗದಂತೆ ನಯ ವಿನಯವಾಗಿ ಮಾತನಾಡುತ್ತೀರಾ. ಕೋಪಿಸಿಕೊಳ್ಳುವುದಿಲ್ಲ, ಶಾಂತ ಸ್ವಭಾವದವರು. ನಿಮ್ಮ ಕೆಲಸದ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತೀರಾ. ಹೆಚ್ಚು ಜಗಳ ಮಾಡಲು ಹೋಗುವುದಿಲ್ಲ. ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡುತ್ತೀರಾ. ನಿಮ್ಮ ಕುಟುಂಬದವರ ಜೊತೆ ಹೊರಗಡೆ ಸುತ್ತಾಡಲು ಇಷ್ಟಪಡುತ್ತೀರಾ. ಸಮಯವನ್ನು ಕಳೆಯಲು ಇಷ್ಟಪಡುತ್ತೀರಾ. ತನ್ನ ಕುಟುಂಬದವರಿಗೆ ತುಂಬ ಪ್ರೀತಿ, ಬೆಲೆಯನ್ನು ಕೊಡುತ್ತೀರಾ. ನಿಮ್ಮ ಕುಟುಂಬದವರ ಅವಶ್ಯಕತೆಗಳನ್ನು ಅವರು ಕೇಳುವ ಮುಂಚೆನೇ ಪೂರೈಸುತ್ತೀರಾ. ಯಾವುದೇ ಕೆಲಸವಾದರೂ, ಚಿಕ್ಕ ಕೆಲಸವೇ ಆಗಲಿ, ದೊಡ್ಡ ಕೆಲಸವೇ ಆಗಲಿ, ನೋಡೋದಿಲ್ಲ ಅದರಿಂದ ಎಷ್ಟು ಲಾಭ ಸಿಗುತ್ತದೆ, ಹೇಗೆ ಲಾಭ ಮಾಡಿಕೊಳ್ಳಬೇಕು ಎಂಬಂತಹ ಆಲೋಚನೆಯಲ್ಲಿ ಮುಳುಗಿರುತ್ತೀರಾ. ಧಾರ್ಮಿಕವಾಗಿಯೂ ಇರುತ್ತೀರಾ. ತುಂಬ ಸೂಕ್ಷ್ಮ ವ್ಯಕ್ತಿತ್ವದವರು. ಎಲ್ಲರನ್ನೂ ಟೆಸ್ಟ್ ಮಾಡುತ್ತೀರಾ. ಯಾರನ್ನೂ ಅಷ್ಟು ಸುಲಭವಾಗಿ ನಂಬುವುದಿಲ್ಲ. ತುಂಬ ಪರ್ಫೆಕ್ಷನಿಸ್ಟ್, ಸ್ವಚ್ಛತಾ ಪ್ರಿಯರಾಗಿರುತ್ತೀರಾ. ಗುಡ್ ಪ್ಲ್ಯಾನರ್, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುತ್ತೀರಾ. ಶೋ ಆಫ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ನಿಮಗೆ. ತನ್ನ ಮುಂದಿನ ಭವಿಷ್ಯಕ್ಕೋಸ್ಕರ ಕುಟುಂಬದವರಿಗಾಗಿ ಹಣದ ಉಳಿತಾಯವನ್ನು ಮಾಡುತ್ತೀರಾ. ನಿಮ್ಮ ಪ್ರೀತಿ ಪಾತ್ರರು ಎಲ್ಲಿ ಬಿಟ್ಟು ಹೋಗುತ್ತಾರೋ ಎಂಬ ಆತಂಕ, ಭಯ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಅಡಗಿರುತ್ತದೆ. ನೀವು ಅಂದುಕೊಂಡಂತಹ ವ್ಯಕ್ತಿಗಳೇ ಆಗಲಿ, ನಿಮ್ಮ ಆಸೆಗಳು ಅಷ್ಟು ಬೇಗ ನಿಮ್ಮ ಕೈಗೂಡುವುದಿಲ್ಲ. 24-25ನೇ ವಯಸ್ಸಿಗೆ ನಿಮ್ಮ ಮನಸ್ಸಿನ ಇಚ್ಛೆಗಳು ಕೈಗೂಡಲು ಪ್ರಾರಂಭವಾಗುತ್ತದೆ. ಕನ್ಯಾ ರಾಶಿಯವರ ವೃದ್ಧಾಪ್ಯದ ಬಗ್ಗೆ ನೋಡೋಣ. ಕನ್ಯಾ ರಾಶಿಯವರು ವೃದ್ಧಾಪ್ಯದಲ್ಲಿಯೂ ಸುಮ್ಮನೆ ಕೂತುಕೊಳ್ಳುವುದಿಲ್ಲ. ಏನನ್ನಾದರೂ ಕೆಲಸವನ್ನು ಬೌದ್ಧಿಕ ಮಟ್ಟದಲ್ಲಿ ಮಾಡುತ್ತಿರುತ್ತೀರಾ. ಕನ್ಯಾ ರಾಶಿಯವರಿಗೆ ವಯಸ್ಸಾಗಿದೆ ಅಂತ ಅನಿಸುವುದೇ ಇಲ್ಲ. ನೀವು ನಿಮ್ಮ ಫಿಟ್ನೆಸ್ ಕಡೆ ಹೆಚ್ಚು ಗಮನವನ್ನು ಕೊಡುವುದರಿಂದ ಎಷ್ಟೇ ವಯಸ್ಸಾದರೂ ನಿಮ್ಮ ವಯಸ್ಸಿಗಿಂತ ಚಿಕ್ಕವರಂತೆ ಕಾಣಿಸುತ್ತೀರಾ. ಚರ್ಮಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು, ತಲೆನೋವು, ಬೆನ್ನು ನೋವುಗಳಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತದೆ. ವಯಸ್ಸಾದರೂ ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ತನ್ನನ್ನು ತಾನು ಗುರುತಿಸಿಕೊಳ್ಳುವುದರಲ್ಲಿ ಯಶಸ್ವಿ ವ್ಯಕ್ತಿಗಳಾಗಿರುತ್ತೀರಾ. ವಯಸ್ಸಾದರೂ ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿಗಳಾಗಿರುತ್ತೀರಾ. ಕನ್ಯಾ ರಾಶಿಯವರ ಮಕ್ಕಳ ವಿಚಾರದ ಬಗ್ಗೆ ನೋಡೋಣ. ನಿಮ್ಮ ಪಂಚಮಾಧಿಪತಿ ಶನಿದೇವ ಆಗಿರುವುದರಿಂದ ನಿಮ್ಮ ಮಕ್ಕಳು ಹಠ ಮಾಡುವುದು, ಕೋಪ ಮಾಡಿಕೊಳ್ಳುವುದು, ತನ್ನ ಮನಸ್ಸಿನ ಇಚ್ಛೆಗೆ ಅನುಗುಣವಾಗಿ ನಡೆದುಕೊಳ್ಳುವವರಾಗಿರುತ್ತಾರೆ.
ಆದರೆ ತನ್ನೊಳಗೆ ಒಂದು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡಿರುತ್ತಾರೆ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಉಳ್ಳವರು ಬುದ್ಧಿವಂತರಾಗಿರುತ್ತಾರೆ. ನಿಮ್ಮ ಮಕ್ಕಳು ನಿಮ್ಮನ್ನು ಹಾಗೂ ತನ್ನ ಸ್ನೇಹಿತರನ್ನು ಎಷ್ಟೇ ಪ್ರೀತಿಸಿದರೂ ಆ ಪ್ರೀತಿಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸುವುದಿಲ್ಲ. 15 ವರ್ಷದವರೆಗೂ ಆಲಸ್ಯಗಳಾಗಿರುತ್ತಾರೆ. ನಂತರ ಕ್ರಮೇಣವಾಗಿ ಹಾರ್ಡ್ ವರ್ಕ್ ಮಾಡಲು ಸ್ಟಾರ್ಟ್ ಮಾಡುತ್ತಾರೆ. ನಿಮಗೆ ಅನ್ನಿಸಬಹುದು, ಇವರೇನು ಇಷ್ಟು ಆಲಸ್ಯಗಳಾಗಿದ್ದಾರೆ, ಮುಂದಿನ ಜೀವನ ಹೇಗೆ ಎನ್ನುವಂತಹ ಚಿಂತೆಯಲ್ಲಿ ಮುಳುಗಿದ್ದರೂ ನಿಮಗೆ ಆ ರೀತಿ ಅನಿಸಿದರೂ ಅವರ ಸಮಯ ಬಂದಾಗ ಬಹಳ ಆಕ್ಟಿವ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಕನ್ಯಾ ರಾಶಿಯವರ ಜೀವನ ಸಂಗಾತಿಯ ಬಗ್ಗೆ ನೋಡೋಣ. ನಿಮ್ಮ ಸಪ್ತಮಾಧಿಪತಿ ಗುರುಗ್ರಹವಾಗಿರುವುದರಿಂದ ನಿಮ್ಮ ಜೀವನ ಸಂಗಾತಿ ತುಂಬ ಜ್ಞಾನವಂತರಾಗಿರುತ್ತಾರೆ. ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಿಮ್ಮ ಜೀವನ ಸಂಗಾತಿಯ ಜ್ಞಾನದ ಮುಂದೆ ಕಡಿಮೆ ಎನಿಸಬಹುದು. ನೀವು ಬುದ್ಧಿವಂತರಾದರೆ ನಿಮ್ಮ ಜೀವನ ಸಂಗಾತಿ ಜ್ಞಾನಿಗಳಾಗಿರುತ್ತಾರೆ. ಮಲ್ಟಿ ಟ್ಯಾಲೆಂಟೆಡ್ ಆಗಿರುತ್ತಾರೆ. ತುಂಬ ಸ್ಪಿರಿಚುವಲ್ ಆಗಿರುತ್ತಾರೆ. ತನ್ನ ತಂದೆ ತಾಯಿಯನ್ನು, ಗುರು ಹಿರಿಯರನ್ನು ಗೌರವಿಸುತ್ತಾರೆ. ಹಠದ ಸ್ವಭಾವವಿದ್ದರೂ ಕ್ಷಮಿಸುವ ಗುಣವುಳ್ಳವರು. ಯಾರ ಮೇಲೂ ದ್ವೇಷ ಸಾಧಿಸುವುದಿಲ್ಲ. ಧರ್ಮ ಕರ್ಮಗಳನ್ನು ಗೌರವಿಸುತ್ತಾರೆ. ನೋಡಲು ಸುಂದರ, ಆಕರ್ಷಕವಾಗಿರುತ್ತಾರೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಚಿಕ್ಕ ಚಿಕ್ಕ ಆರ್ಗ್ಯುಮೆಂಟ್ಗಳು ಬರುತ್ತವೆ. ನಿಮ್ಮ ಮಕ್ಕಳ ವಿಚಾರಕ್ಕೆ, ಫ್ಯಾಮಿಲಿ ವಿಚಾರಗಳಿಗೆ ಜಗಳಗಳು ಉಂಟಾಗುತ್ತದೆ. ಅರ್ಥ ಮಾಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ವೈವಾಹಿಕ ಜೀವನ ಸುಮಧುರವಾಗಿರುತ್ತದೆ. ಕನ್ಯಾ ರಾಶಿಯವರಿಗೆ 29 ವರ್ಷ ತುಂಬುವುದರ ಒಳಗೆ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುತ್ತದೆ. ಗೋಲ್ಡನ್ ಟೈಮ್ ಅಂದರೆ ಬರೀ ಕೋಟಿ ಕೋಟಿ ದುಡ್ಡು ಮಾಡುವುದಲ್ಲ, ಕಂಫರ್ಟ್ ಲೈಫ್ ಸ್ಟೈಲ್, ನೆಮ್ಮದಿ, ಸಮಾಧಾನ, ತೃಪ್ತಿಕರವಾದಂತಹ ಜೀವನ ನಡೆಸುವುದು. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.